ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಬಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಈ ಸರ್ಟಿಫಿಕೇಟ್ನ ನೀವು ನೋಡಿದಾಗ ಒಂದು ಡೇಟ್ ಕಾಣಿಸುತ್ತೆ. ಡೇಟಲ್ಲಿ ಏನು ಮಾಡೋದೈತೆ 8/1/2020 ಅಂತ. ಸೊ ಸರ್ಟಿಫಿಕೇಶನ್ ಅಷ್ಟು ಬೇಗ ಸಿಕ್ಬಿಟ್ಟಿತ್ತ ಅಥವಾ ಫೇಕ್ ಸರ್ಟಿಫಿಕೇಶನ್ ತೋರಿಸ್ತಾರ? ಅಗೇನ್ ಈ ಸರ್ಟಿಫಿಕೇಟ್ನ ತಿರ್ಗಾ ಅಬ್ಸರ್ವ್ ಮಾಡಿದ್ರೆ ಒಂದು QR ಕೋಡ್ ಕಾಣಿಸುತ್ತೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಗೀತಾಂಜಲಿ ಅಂತ ಒಂದು ಮೂವಿ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಫಾರ್ ಸಮ್ ರೀಸನ್. ಆಗ್ಲೇ ಎಷ್ಟೊಂದು ಸರಿ ಮೆನ್ಷನ್ ಮಾಡ್ದಂಗೆ ಇದು ಫಿಲಮ್ ಅಲ್ಲ, ಇದೊಂದು ಜರ್ನಿ. ಆ ಜರ್ನಿನ ಎಂಜಾಯ್ ಮಾಡ್ಬೇಕು ನೀವು. ಅದಕ್ಕೆ ಎಷ್ಟೊಂದು ಟ್ರೈನ್ ತೋರಿಸ್ಬಿಟ್ಟು ಆ ಟ್ರೈನ್ಗಳು ಏನಕ್ಕೆ ತೋರಿಸ್ತಾರೆ ಅಂದ್ರೆ ಲೇಯರ್ಸ್ಗಳೈತೆ. ಈ ಸೀನ್ ಯಾಕೆ ತೋರಿಸೋರು ಅಂದ್ರೆ ಉಪೇಂದ್ರ ಅವರು ಜನಕ್ಕೆ ಕಾಗೆ ಹಾರಿಸ್ತಾ ಇದ್ದೀನಿ ನೋಡ್ಕೊಳ್ರೋ ಅಂತ. ಜರ್ನಿನ ಮತ್ತೆ ಕಾಗೆ ಹಾರಿಸೋದನ್ನ ಸೇರಿಸಿ ಒಂದು ರೀಲ್ ಮಾಡ್ತಾರೆ. ಆ ರೀಲ್ ಸ್ಟಾರ್ಟ್ ಆಗ್ಲಿಕ್ಕೆ ಬರೋದೇ ನಾಮ. ಹಂಗಾರೆ ನಾನು ನಿಮ್ಗೆಲ್ಲ ನಾಮ ಇಕ್ತಾ ಇದೀನಿ, ಇಕ್ಕಿಸ್ಕೊಳ್ರೋ ಪೆಕ್ಕರ್ ನನ್ನ ಮಕ್ಳ ಅಂತ. ಬುದ್ಧಿವಂತರು ಅನ್ಕೊಂಡಿರೋ ಲೋಫರ್, ಲಫಂಗ, ಚಪ್ಪರು, ಐಕಾನ್ ತಿನ್ನೋ ನನ್ನ ಮಕ್ಳು, ಕಚ್ಚಡ, ಕಂತ್ರಿ ನಾಯಿಗಳು ಇರ್ತಾರಲ್ಲ ಅಂಥವ್ರಿಗೆ ಈ ಪಿಕ್ಚರ್ ಅಲ್ಲ, ಎದ್ದೋಗ್ಬಿಡ್ರಿ. ಹೇಳ್ಬೇಕು ಅಂದ್ರೆ ಇದು ದಡ್ರು ನೋಡೋ ಪಿಕ್ಚರು. ತಿಕ್ಕಾ ಮುಚ್ಕೊಂಡು ದಡ್ರು ಯಾರು ಅವ್ರು ಮಾತ್ರ ನೋಡ್ಬೇಕು. ಬುದ್ಧಿವಂತರು ತಿಕ್ಕಾ ಮುಚ್ಕೊಂಡು ಎದ್ದೋಗ್ಬಿಡಿ ಅಂತ ಇಲ್ಲಿ ತೋರ್ಸಕ್ಕೆ ಇದನ್ನ ತೋರಿಸಿರೋದು. ಯಾರು ಬುದ್ಧಿವಂತ, ಯಾರು ಲೋಫರ್, ಲಫಂಗ, ಚಪ್ಪರು, ಐಕಾನ್ ತಿನ್ನೋರು ಅಂತ ನಿಮ್ಗೆ ಗೊತ್ತಾಗುತ್ತೆ. ರಿಯಲ್ ಆಗಿ ನೋಡಿ ಫೋಕಸ್ ಮಾಡೋ ತಾಕತ್ ಇದೆಯಾ? ಬೇಕಿದ್ರೆ ಇನ್ನೊಂದ್ಸರಿ ಕೇಳಿಸ್ಕೊರೋ ಪೆಕ್ಕರ್ ನನ್ ಮಕ್ಳ. ರೀಲ್ ನ ರಿಯಲ್ ಆಗಿ ನೋಡೋ ತಾಕತ್ ಐತಾ? ರೀಲ್ ನ ರಿಯಲ್ ಆಗಿ ನೋಡೋ ತಾಕತ್ ಐತಾ? ರೀಲ್ ನ ರಿಯಲ್ ಆಗಿ ನೋಡೋ ತಾಕತ್ ಐತಾ ಅಂತ ಹೇಳಿದ್ದು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಾನು ತಿರ್ಗಾ ಹೇಳಲ್ಲ. ಜನರು ಪಿಕ್ಚರ್ ನೋಡ್ತಾವ್ರೆ, ಆದ್ರೆ ನೀವು ಆ ಜನರನ್ನು ನೋಡ್ತಾ ಇದ್ದೀರಾ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಜನರು ಪಿಕ್ಚರ್ನ ನೋಡ್ತಾವ್ರೆ, ನೀವು ಆ ಜನರನ್ನ ನೋಡ್ತಾ ಇದ್ದೀರಾ. ಆದ್ರೆ ಅವ್ರು ನೋಡಿದ ಪಿಕ್ಚರ್ನ ನೀವು ನೋಡಿಲ್ಲ. ಸ್ವಲ್ಪ ಕಿಸ್ಸೆ ಕೊಟ್ಬಿಡ್ತೀನಲ್ಲ. ಇಲ್ಲಿ ನಿಜವಾದ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗ್ತೈತೆ, ದಡ್ನನ್ ಮಕ್ಳಿಗೆ ಅರ್ಥ ಆಗ್ತಲ್ಲ. ದಡ್ನನ್ ಮಕ್ಳು ಎಂಜಾಯ್ ಮಾಡ್ತಾರೆ ಫಿಲಮ್ನ. ಬುದ್ಧಿವಂತ ಪಿಕ್ಚರ್ ನೋಡ್ಬಿಟ್ಟು ನಂಗೆ ಅರ್ಥ ಆಯ್ತು ಅಂದ್ಬಿಟ್ಟು ಎದ್ದೊಳೈತಾನೆ. ಅದೇನ್ ಫೋಕಸ್ ಅಂತ ಬುದ್ಧಿವಂತಂಗೆ ಒಂದ್ಸರಿ ತೋರಿಸಿದ್ರೆ ಅರ್ಥ ಆಗುತ್ತೆ, ದಡ್ನನ್ ಮಕ್ಳಿಗೆ 50 ಸರಿ ತೋರಿಸಿದ್ರೆ ಅರ್ಥ ಆಗಲ್ಲ. ಅದನ್ನೇ ಇಲ್ಲಿ ತೋರಿಸೋದಕ್ಕೋಸ್ಕರನೇ ಅವರು ಒಂದು ಇಮೇಜ್ ಹಾಕ್ತಾರೆ. ಪೋಸ್ಟ್ ಒಳಗಡೆ ಎಷ್ಟೊಂದು ಸ್ಕ್ರೀನ್ಗಳು ಇರೋದು. ಸೊ ರೆಪ್ರೆಸೆಂಟೇಟಿವ್ ಸ್ಟೋರಿ ಒಳಗಡೆ ಎಷ್ಟೊಂದು ಸ್ಟೋರಿಗಳೈತೆ, ಅದರಲ್ಲಿ ಎಷ್ಟೊಂದು ಲೇಯರ್ಗಳೈತೆ ಅಂತ. ಇಲ್ಲಿ ಬಂದಿರೋ ಹುಡುಗಂಗೆ ಸೆಕ್ಸ್ಗಿಂತ ಮಾಸ್ಟರ್ಬೇಷನ್ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ಹೆಂಡತಿ ಬಿಟ್ಟು ಹೋಗಿದ ತಕ್ಷಣ ಜಿಕಿ ಅಂತ ತೋರಿಸ್ತಾನೆ. ನಾವು ನೆಟ್ಟಿಗೆ ಒಂದು ಫೋನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ನನ್ನ ಮಗ 2 ಫೋನ್. ಇದ್ರ ರೆಪ್ರೆಸೆಂಟೇಷನ್ ಏನ್ ಗೊತ್ತಾ? ನಾವು ಒಂದು ಜೀವನನೇ ನೆಟ್ಟಿಗೆ ನಡೆಸೋಕಾಯ್ತಲ್ಲ, ಇವ್ನು 2 ಜೀವನ ನಡೆಸ್ತಾವನೆ ಅಂತ ತೋರ್ಸೋದಕ್ಕೋಸ್ಕರನೇ 2 ಫೋನ್ ಹೊಡೆದಾಕೋದು ಬಂದ್ಬಿಟ್ಟು. ಎಷ್ಟು ದಿನ ಅಂತ ನಮ್ಮ ಪ್ರೀತಿನ ಮುಚ್ಚಿಕದೆ ಬಾರೆ. ಲವ್ ಅನ್ನೋದಕ್ಕೆ ದೇಹ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಲವ್ ಮಾಡ್ಬೋದು. ಸೊ ಇನ್ ದಟ್ ಪ್ರೊಸೆಸ್ ಆ ಹುಡುಗಿನೂ ಮಾಡ್ಬೋದು, ಹುಡುಗನೂ ಮಾಡ್ಬೋದು, ಟ್ರೂ ಲವ್ ಆಗಿದ್ರೆ ಮಾತ್ರ. ಸೊ ದಟ್ ಇಸ್ ವಾಟ್ ದೇ ಆರ್ ಟ್ರೈಂಗ್ ಟು ರೆಪ್ರೆಸೆಂಟ್ ಇಟ್. ಅವ್ರಿಗೆ ಫೋಕಸ್ ಸಿಕ್ತು, ಅದಕ್ಕೆ ಅವ್ರು ಟ್ರೂ ಲವ್ ನ ಫಾಲೋ ಮಾಡ್ತಾರೆ. ಇವರಿಬ್ರು ಕಿಸ್ ಮಾಡ್ಬೇಕಾದ್ರೆ ಫಾರ್ ಸಮ್ ರೀಸನ್ ಮಂತ್ರ ಹೇಳ್ದಂಗೆ ಐತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನನ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ವೋ ಇರೋ ಗೊತ್ತಿಲ್ಲ, ನಿಮಗೆ ಕೇಳಿಸಿದ್ರೆ ನನಗೆ ಹೇಳಿ ಐತೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಲೈಫು ಮತ್ತೆ ಪಿಕ್ಚರ್ ಅನ್ನೋದು ಎಂಡ್ಲೆಸ್, ಅದು ನಡೀತಾನೆ ಇರುತ್ತೆ. ಒಂದಲ್ಲ ಒಂದು ಸ್ಟೋರಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಬಟ್
ಎಂಡಿಂಗ್ ಅಂತ ತೋರ್ಸೋದಕ್ಕಿಂತ ಎಂಡ್ಲೆಸ್ ಆಗಿ ನಡೀತಾನೆ ಇರುತ್ತೆ. ಅನ್ನೋದು ತೋರ್ಸೋದಕ್ಕೋಸ್ಕರನೇ ಅವ್ರು ಎಂಡ್ಲೆಸ್ ಅಂತ ಕಾರ್ಡ್ ಹಾಕೋದು ಲಾಸ್ಟ್ ಎಂಡಿಂಗ್ ಅಲ್ಲಿ. ಯಾಕೆ ಪಿಕ್ಚರ್ ನ ಬ್ಯಾನ್ ಮಾಡ್ಬೇಕು ಅಂತವ್ರೆ ಅಂದ್ರೆ ಅವ್ರದ್ದು ರಿಯಾಲಿಟಿ ತೋರಿಸ್ಬಿಟ್ಟವ್ರೆ. ಆ ರಿಯಾಲಿಟಿ ನೋಡ್ಬಿಟ್ಟು ಜನಕ್ಕೆ ತಿಕ್ಕಾವ್ರಿ ನಮ್ ಬಗ್ಗೆ ತೋರಿಸ್ಬಿಟ್ಟವ್ನ ಲೋಫರ್ ನನ್ ಮಗ, ಇವ್ನು ಸುಮ್ನೆ ಇರಬಾರ್ದು, ಇವನ್ನ ಹಾಳ್ ಮಾಡ್ಬಿಡ್ಬೇಕು ನಾವು ಅನ್ಬಿಟ್ಟು ಅವ್ರ ಸ್ಕೆಚ್ ಹಾಕ್ಬಿಟ್ಟು ಹೆಂಗಾರ ಉದುರಿಸ್ಬಿಡೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ ಬ್ಯಾನ್ ಮಾಡ್ಬೇಕು ಅಂತ ಓಡಾಡ್ತಿರ್ತಾರೆ. ಬರೀ ಪಿಕ್ಚರ್ ನೋಡಕ್ ಬರ್ತಾವ ನೋಡಿ ಎಂಟರ್ಟೈನ್ಮೆಂಟ್ ಗೋಸ್ಕರ. ಅವಂತವ್ರಿಗೆ ಪಿಕ್ಚರ್ ಇಷ್ಟ ಆಯ್ತು, ಅದಕ್ಕೆ ಅವ್ರು ಎಂಜಾಯ್ ಮಾಡ್ತಾವ್ರೆ. ಅದಕ್ಕೆ ಅವ್ರು ಇನ್ನೂ 4 ಜನಕ್ಕೂ ಹೇಳ್ತಾರೆ ಬರ್ರೋ ನೋಡೋಣ ಸಕ್ಕದಾಗೈತೆ ಪಿಕ್ಚರ್ ಅಂತ. ಇಂಡೈರೆಕ್ಟ್ ಆಗಿ ಪಿಕ್ಚರ್ ನೋಡಕ್ ಬಂದಿರೋರು ಮಾತ್ರ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳಕ್ ಬಂದಿರೋರು ಅರ್ಥ ಆಗ್ಬಿಟ್ಟು ಎದ್ದೊಂಡೋಗ್ಬಿಟ್ರು ಅವ್ರು ಫಸ್ಟೇ. ಇವ್ರು ಬರೀ ಪಿಕ್ಚರ್ ನೋಡಕ್ ಬಂದಿರೋರು ಪಿಕ್ಚರ್ ಚೆನ್ನಾಗೈತೆ ಅಂತ ಎಂಜಾಯ್ ಮಾಡ್ತಾವ್ರೆ. ಒಂದ್ ಸ್ಮಾಲ್ ಅನೌನ್ಸ್ಮೆಂಟ್ ಏನಂದ್ರೆ UI ಎಲ್ಲರಿಗೂ ಅರ್ಥ ಆಗಿರಲ್ಲ, ಕೆಲವೊಬ್ರು ನೋಡಿರಲ್ಲ. ಸೊ ಹೆಂಗಿದ್ರು HD ಲೀಕ್ ಆಗಿರೋದ್ರಿಂದ ನಾನು ಅದನ್ನ ಡೌನ್ಲೋಡ್ ಮಾಡಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಅದನ್ನ ಎಡಿಟ್ ಮಾಡಿ, ಯಾಕಂದ್ರೆ ಅದು ಕನ್ಫ್ಯೂಷನ್ ಇದೆ. ಒರಿಜಿನಲ್ ಏನಿದೆ ಅದು ತುಂಬಾ ಕನ್ಫ್ಯೂಷನ್ ಇದೆ, ಜನಕ್ಕೆ ಈಸಿಯಾಗಿ ಅರ್ಥ ಆಗಲ್ಲ. ಇದನ್ನ ಸ್ವಲ್ಪ 70 to 80% ಅರ್ಥ ಆಗೋ ಥರ ನಾನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಸೊ ಅದನ್ನ ನಾನು ಈ ಚಾನಲ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡಿದ್ರೆ ಅಲ್ಲಿ ಸಿಗುತ್ತೆ, ನೀವು ಹೋಗಿ ಎಂಜಾಯ್ ಮಾಡ್ಬೋದು. ಅದೇ ಇದು ಎಕ್ಸ್ಪೆರಿಮೆಂಟ್ಗೋಸ್ಕರ ಮಾಡಿದ್ದು. ಸೊ ನಿಮ್ಗೆ ಐಡಿಯಾ ಸಿಕ್ಲಿ ಏನು UI ಅನ್ನೋದು ಒಂದು ಐಡಿಯಾ ಸಿಕ್ಲಿ ಅದಕ್ಕೋಸ್ಕರ ಮಾಡಿದ್ದು. ಅದು ಬಿಟ್ರೆ ಏನೂ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಕ್ಸ್ಪೆರಿಮೆಂಟ್ ಪರ್ಪಸ್ ಓನ್ಲಿ. ಲಿಟ್ರಲಿ ಆ ಹುಡುಗ ರೆಡ್ ಜಾಕೆಟ್ ಹಾಕೊಂಡಿರೋನು ಓವರ್ ಆಕ್ಟಿಂಗ್ ಮಾಡ್ತಾನೆ ಫಾರ್ ಸಮ್ ರೀಸನ್. ಜನಕ್ಕೆ ಅಲ್ಲಿ ಏನ್ ಬೇಕು ಏನ್ ಬೇಡ ಅನ್ನೋದು ಟಿವಿಲಿ ಬರ್ತೈತೆ, ಅದನ್ನ ನೋಡೋ ಇಂಟ್ರೆಸ್ಟ್ ಇಲ್ಲ. ಅವನು ರಿವ್ಯೂ ಮಾಡೋದೇ ಇಂಟ್ರೆಸ್ಟ್ ಜನಕ್ಕೆ, ಅದನ್ನ ಇಲ್ಲಿ ರೆಪ್ರೆಸೆಂಟೇಟ್ ಮಾಡಿದ್ರು. ನಿಮ್ ತಲೆನೇ ಸರಿ ಇಲ್ಲ, ಬೇರೆಯವ್ರ ತಲೆ ಬಗ್ಗೆ ಏನ್ ಮಾತಾಡ್ತೀರಾ ನೀವು ಅಂತ. ಮೈಂಡ್ ಎಷ್ಟು ಬ್ಲರ್ ಆಗ್ಬಿಟ್ಟೈತೆ ಅಂದ್ರೆ ನೀವು ಬರೀ ರಿವ್ಯೂ ಮಾಡೋನ್ ಮಾತ್ರ ಕಾಣಿಸ್ತವನೆ, ಬಟ್ ಆ ಕಂಟೆಂಟ್ ಅಥವಾ ಹಿಂದ್ಗಡೆ ಏನ್ ನಡೀತೈತೆ ಯಾರಿಗೂ ಏನು ಬೇಕಾಗಿಲ್ಲ, ಅದನ್ನೇ ಇಲ್ಲಿ ಬ್ಲರ್ ಮಾಡಿ ತೋರಿಸಿರೋದು. ಅದಕ್ಕೆ ತಲೆಯಲ್ಲಿ ಇಟ್ಕೊಳ್ಳಿ, ಇವ್ರು ಪ್ರೊಟೆಸ್ಟ್ ಮಾಡ್ತಾ ಇರೋದು ನಾಮ ಪಿಕ್ಚರ್ನ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೋ, ಕುದುರೆಯಲ್ಲಿ ಆಳದ ಪಿಕ್ಚರ್ನಲ್ಲ. ತಲೆಯಲ್ಲಿ ಇಟ್ಕೋಬೇಕು ನೀವು ಇದನ್ನೇ ಎಷ್ಟೊಂದು ಜನ ತಲೆಯಲ್ಲಿ ಇಟ್ಕೊಳ್ದೆ ಮಾತಾಡ್ತಾರೆ ಪೆಕ್ರಂಗೆ, ನಂಗೆ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ಫಿಲಂ ಚೇಂಬರ್ ನ ಯೂಟಿಲೈಸ್ ಮಾಡ್ಕೊತವ್ರೆ ಎಲ್ಲಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಗಳು ಯಾರು ಇನ್ಚಾರ್ಜ್ ಆಗಿರ್ತಾರೋ. ಯಾಕಂದ್ರೆ ಇದುವರೆಗೂ ಯಾರು ಡಿಸ್ಕಷನ್ ಮಾಡಕ್ ಆತರ ಯೂಸ್ ಮಾಡ್ಕೊಂಡಿಲ್ಲ, ಇದೊಂದು ರೀಸನ್ ಗಾರು ಡಿಸ್ಕಷನ್ ಯೂಸ್ ಮಾಡ್ಕೊತಾರೆ ಇವರು ಅಂತ ತೋರಿಸಿರೋದಿಲ್ಲ. ಉಪೇಂದ್ರ ಮಾಡಿ ಎಲ್ಲಾ ಸಿನಿಮಾಗಳಿಗೂ ಕಾರಣ ನಾನೇ. ಮುರಳಿ ಅವರು ಉಪೇಂದ್ರ ಅವ್ರು ಮಾಡಿರೋ ಎಲ್ಲಾ ಪಿಕ್ಚರ್ಗೂ ಕಾರಣ ನಾನು ಅಂತ ಹೇಳ್ತಾ ಇರೋದು. ನಾನು ಅನ್ನೋದು ಅವ್ರಲ್ಲ, ಮುರಳಿ ಅಂತ ಹೇಳ್ತಲ್ಲ. ದಟ್ ಮೀನ್ಸ್ ನಾನು ನಂದು ಅನ್ನೋದು ಮಾಡಿಸ್ತು ಇಷ್ಟ ದಿವಸ. ಆದ್ರೆ ಈ ಒಂದ್ ಸಿನಿಮಾಗೆ ಯಾರು ಕಾರಣ ಗೊತ್ತಾ? ಯಾರು? ಡೈಲಾಗ್ ಹೇಳ್ತಾ ಇದ್ದಂಗೆ ಜನ ತೋರಿಸ್ತಾರೆ. ಸೊ ರಿಯಲಿ ರೆಪ್ರೆಸೆಂಟೇಟಿಂಗ್ ಏನು ಜನರಿಂದ ಜನರಿಗೋಸ್ಕರ ಮಾಡಿದ್ದು ಈ ಪಿಕ್ಚರ್ನ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಲಿಟ್ರಲಿ ಈ ಶಾರ್ಟ್ ಬಂದಾಗ ಕ್ಯಾಪ್ ಅವ್ರು ಹಾಕೋಬೇಕಾಗಿತ್ತು, ಬಟ್ ಅವ್ರು ಹಾಕೊಳ್ಳಲ್ಲ. ಮೇ ಬಿ ಇದು ರೆಪ್ರೆಸೆಂಟೇಟಿಂಗ್ ಏನು ಅಂದ್ರೆ ಈ ಕಥೆನ ಅವ್ರು ಬರ್ದಿರೋದಲ್ಲ, ದೇವ್ರನ್ನ ಬರ್ಸಿರೋದು ಒಂದು. ಇನ್ನೊಂದೇನು ಅಂದ್ರೆ ಇದೆಲ್ಲ ನಿಮ್ ಕಥೆಗಳಾಗಿರೋದ್ರಿಂದ ಇದು ನೀವುಗಳು ಹಾಕೋಬೇಕಾಗಿರೋದು ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ಅನ್ಸುತ್ತೆ. ಈ ಸಿನಿಮಾ ಕಥೆ ಬಗ್ಗೆ ನೀವೇನ್ ಹೇಳ್ತೀರಿ? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ TRP ಚಾನಲ್ ಅಂತ ಬರ್ತಾ ಇರುತ್ತೆ. ಗ್ಲೋಬಲ್ ವಾರ್ಮಿಂಗ್, ಆಳು ಮುಳು ಕಡ್ಡಿ ಕಸ ಅಂತ ತೋರಿಸ್ತಾ ಇರ್ತಾರೆ. ನಿಮ್ಗೆ ಯಾರಿಗೂ ಕಣ್ಣು ಅದ್ರ ಮೇಲೆ ಹೋಗಲ್ಲ. ನಿಮ್ ಕಣ್ಗಳು ಯಾವತ್ತಿದ್ರು ಮುರಳಿ ಮತ್ತೆ ಇಂಟರ್ವ್ಯೂ ಅವ್ರ ಮೇಲೆ ಇರುತ್ತೆ. ಬಟ್ ಅದ್ರ ಜೊತೆ ನೀವು ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ಒಂದು ಬ್ಲರ್ ಪಿಕ್ಚರ್ ಇರುತ್ತೆ. ರೆಪ್ರೆಸೆಂಟೇಟಿಂಗ್ ಅಂದ್ರೆ ನಿಮ್ ಮೈಂಡ್ ಬ್ಲಾಕ್ ಆಗ್ಬಿಟ್ಟೈತೆ, ನೋಡ್ಬೇಕಾಗಿರೋದು ನೋಡಲ್ಲ, ನೋಡದೇ ಇರೋದನ್ನೆಲ್ಲ ನೋಡ್ತೀರಾ ನೀವು ಅಂತ. ಮುರಳಿ ಅವ್ರಿಗೆ 2 ರೀಸನ್ ಇಂದ ಹಾರ್ಟ್ ಅಟ್ಯಾಕ್ ಬರುತ್ತೆ. ಒಂದ್ ರೀಸನ್ ಏನು ಅಂದ್ರೆ ಎಷ್ಟೊಂದು ಪಿಕ್ಚರ್ ಅಲ್ಲಿ ಉಪೇಂದ್ರ ಅವರು ಅವ್ರ ಪಿಕ್ಚರ್ ಅಲ್ಲಿ ಅವ್ರನ್ನ ಸಾಯಿಸ್ತಾರೆ, ಅದಕ್ಕೋಸ್ಕರ ಒಂದು ಅಲ್ಲಿ ಪ್ಯಾರೋಡಿ ತರ. ಇನ್ನೊಂದೇನು ಅಂದ್ರೆ ಇವಯ್ಯ ಏನಾದ್ರು ಹಾರ್ಟ್ ಅಟ್ಯಾಕ್ ಬರ್ಲಿಲ್ಲ ಅಂದ್ರೆ ಕಥೆ ಹೇಳ್ಬಿಡ್ತಾನೆ ಅಂತ ಬೈಕ್ಗೆ ಸ್ಟಾರ್ಟಿಂಗ್ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಸೊ ಮೇ ಬಿ ನೆಕ್ಸ್ಟ್ ಪಿಕ್ಚರ್ ಬಂದಾಗ ಅದರಲ್ಲಿ ಕಂಟಿನ್ಯೂಷನ್ ಇರ್ಬೋದೇನೋ. ಅರ್ಥ ಏನ್ ಗೊತ್ತಾ, ಏನಕ್ಕೆ ನಾನ್ ಬರ್ದಿರೋ ಕಥೆನೆಲ್ಲ ಬೆಂಕಿಗೆ ಹಾಕ್ತಾ ಇದೀನಿ? ಬಿಕಾಸ್ ಇದು ನಾನ್ ಬರ್ದಿರೋದಲ್ಲ, ಬರ್ಸಿರೋದು ಅವ್ನು ಬರ್ಸಿರೋದನ್ನ ಹೆಂಗ್ ನಿಂದು ಅಂತ ಹೇಳ್ಕತ್ಯ, ನಿಂಗೇನ್ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಇಂಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು. ಈ ಸೀನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ರಿವ್ಯೂವರ್ ಆಲ್ರೆಡಿ 4 ಸರಿ ಪಿಕ್ಚರ್ ನೋಡೋಣ ಅನ್ನೋ ಒಂದು ರೆಪ್ರೆಸೆಂಟೇಷನ್ 3 ಬಟ್ಲು ಒಂದು ಗ್ಲಾಸ್ ನ ಇಕ್ಕಿಸ್ಬಿಟ್ಟು ತೋರಿಸಿರೋದು. ದಟ್ ಅವ್ನು ಆಡಿ 4 ಸರಿ ನೋಡೋಣ ಅಂತ. ಹೆಂಗೈತೆ ನೋಡಿ ಫೋರ್ ಶಾಡೋಯಿಂಗ್. ಏನಿಲ್ಲ ಫೋರ್ ಶಾಡೋಯಿಂಗ್ ದಟ್ ಅವ್ನು ತಿರ್ಗಾ ಇನ್ನೊಂದ್ಸರಿ ಪಿಕ್ಚರ್ ನೋಡಕ್ ಹೋಗ್ತಾನೆ ಅಂತ ರೆಪ್ರೆಸೆಂಟೇಟಿಂಗ್ ಅದಕ್ಕೆ ರೀಫಿಲ್ ಮಾಡಿಸ್ಕೊಂತಾನೆ ನೋಡಿ. ಅದಕ್ಕೆ ಟಿವಿಲಿ ಕೆಲಸ ಮಾಡೋ ಹುಡುಗಿ ಹೆಸರು ಸುನೇನಾ. ಅದನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೇಳಿಸ್ಕೊಂಡ ಅಂತ ಅರ್ಥ.
ಸರ್ ನೀವು ನಾಮ ಫಿಲ್ಮ್ ನೋಡಿ ಒಂದ್ ವಾರ ಆಯ್ತು. ಏನಿಲ್ ಕನ್ಫರ್ಮಿಂಗ್ ದಟ್ ಅವ್ರು ನೋಡಿದ್ದು ನಾಮ ಪಿಕ್ಚರ್ ಇಲ್ಲಿ ಈ ಹುಡುಗಿನೇ ಹೇಳ್ತಾವಳೆ, ನಾವು ನೋಡೋದು ಕುದುರೆ ಲಾಳೋದ್ ಪಿಕ್ಚರು, ಎರಡು ಬೇರೆ ಪೆಕ್ಕರ್ ನನ್ ಮಕ್ಳ ಅರ್ಥ ಮಾಡ್ಕೊಳ್ರೋ. ಎನಿ ಕನ್ಫ್ಯೂಷನ್ ಸರ್? ನೋ ಕನ್ಫ್ಯೂಷನ್. ನಿಮಗ್ ಕೇಳ್ತಾ ಇರೋದು ಕನ್ಫ್ಯೂಷನಾ, ನಾಮಾಗೋ ಕುದುರೆ ಲಾಳಕ್ಕೋ ಕನ್ಫ್ಯೂಷನಾ ಅಂತ. ಬಟ್ ಆಕ್ಚುಲಿ ನಿಮಗೆ ಕನ್ಫ್ಯೂಷನ್ ಇರಬಾರ್ದು, ಅದನ್ನೇ ಆ ರಿವ್ಯೂರ್ ಕೂಡ ಹೇಳ್ತಾ ಇರೋದು ನೋ ಕನ್ಫ್ಯೂಷನ್ ಅಂತ. ನಾನು ಒಂದ್ ವಾರ ನೋಡ್ತೀನಿ, ಇಲ್ಲಾಂದ್ರೆ ನಾವೇ ಅವ್ರ ಹತ್ರ ಹೋಗ್ಬಿಡೋಣ. ಏನಿಲ್ಲ ರೆಪ್ರೆಸೆಂಟೇಟಿಂಗ್ ಏನು ಅಂದ್ರೆ, ಅಕಸ್ಮಾತ್ ಈ ವಯ್ಯ 5ನೇ ಅಟೆಂಪ್ಟ್ ಅಲ್ಲೂ ಕ್ರ್ಯಾಕ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವಳು ಒಬ್ಬಿಟ್ಟು ಕತೆ ಹೇಳ್ಬಿಡ್ತಾಳೆ ಅಂತ ಡೈರೆಕ್ಟರ್ ರೆಪ್ರೆಸೆಂಟೇಟ್ ಮಾಡ್ತಾರೆ. ಸರ್ ನಿಮ್ ಕೈಲಿ ರಿವ್ಯೂ ಮಾಡಿಲ್ಲ, ಕತೆ ಬೇಡ ನಾನೇ ಮಾಡ್ತೀನಿ ಹೋಗಿ ಸಾರ್ ಅಂತ. ಪೆಕ್ಕರ್ ನನ್ನ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತವ್ರೆ, ಯಾಕೆಂದ್ರೆ ಇದು ದಡ್ರಿಗೋಸ್ಕರ ಮಾಡಿರೋ ಪಿಕ್ಚರ್. ಓಪನ್ ಆಗಿ ಹೇಳಿಲ್ವ ಉಪೇಂದ್ರ ಅವ್ರ ಸ್ಟಾರ್ಟಿಂಗ್ ಅಲ್ಲಿ ಸ್ಟೇಟ್ಮೆಂಟ್ ಅಂತ ಏನಂತ ಬರೋದು, ದಡ್ರಿಗಳಿಗೆ ಮಾಡಿರೋ ಪಿಕ್ಚರು, ಎಂಜಾಯ್ ಮಾಡ್ತಾರೆ. ಸೊ ಇಟ್ಸ್ ಫಾರ್ ಓನ್ಲಿ ದಡ್ರು. ಬುದ್ಧಿವಂತರು ಪಿಕ್ಚರ್ ನೋಡ್ಬಿಟ್ಟು ಎದ್ದೊಂಡೋಯ್ತಾರೆ, ಬಿಕಾಸ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಗಿಲ್ದ್ರೆ ಈಗಲೂ ಆಕ್ಷನ್ ಮಸಾಲೆ ಆಗೈತೆ, ಸಕ್ಕತ್ತಾಗೈತೆ, ಎಂಟರ್ಟೈನಿಂಗ್ ಆಗೈತೆ ಅಂದ್ಬಿಟ್ಟು ಎಂಜಾಯ್ ಮಾಡ್ತಾರೆ. ಇಲ್ಲೇ ನಿಲ್ಸೋಣ, ಯಾಕೆಂದ್ರೆ ನಿಮ್ ಬ್ರೈನು ಕೂಡ ಫಂಕ್ಷನ್ ಮಾಡ್ಬೇಕಲ್ವಾ, ಅವಾಗ ರೆಸ್ಟ್ ಕೊಡ್ಬೇಕು, ಇಲ್ಲಾಂದ್ರೆ ಏನೇನೋ ಆಗೋಯ್ತು ಅಂತ ಹೇಳ್ಬಿಡ್ತೀರಾ ಬೇಕಾರೆ. ಸೊ ನೆಕ್ಸ್ಟ್ ಪಾರ್ಟ್ ಬರುತ್ತೆ, ನೆಕ್ಸ್ಟ್ ಪಾರ್ಟ್ ಬರಬೇಕು ಅಂದ್ರೆ ವೆಯ್ಟ್ ಮಾಡಬೇಕು. ಅದು ಇದು ನೋಡಾದ್ಮೇಲೆ ನೆಕ್ಸ್ಟ್ ಡೇನೆ ಇನ್ನೊಂದು ಪಾರ್ಟ್ ರಿಲೀಸ್ ಮಾಡ್ತೀನಿ. ಸೊ ಸದ್ಯಕ್ಕೆ ಅಲ್ಲಿ ತನಕ ಇದನ್ನ ಎಂಜಾಯ್ ಮಾಡಿ, UI 2.0 ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಂಡು ಸಾಕಾಗೋಯ್ತು. ಮಾಡಲ್ಲ ನೀವು, ನನ್ನಷ್ಟು ಕಷ್ಟಪಡೋನು ನಿಮ್ಗೆ ಇಡೀ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ಆದ್ರೂ ನೀವು ಲೋಫರ್ ನನ್ನ ಮಕ್ಳಿಗೆ ತಿಗ ಕೊಡ್ತೀನಿ ಅಂತ ಹೋಯ್ತೀರಾ, ಅವ್ರಿಗೆ ಸರಿಯಾಗಿ ಹೊಡ್ಕೊತಾರೆ ಇಸ್ಕೊಂಡು. ಸೊ ನಿಮ್ಮೆಂತ ಪೇಕರ್ ನನ್ನ ಮಕ್ಳು ನಾನು ಲೈಫಲ್ಲಿ ನೋಡಿಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಸಾಕಾಯ್ತು, ನೀವು ಮಾಡಲ್ಲ, ಆದ್ರೂ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ.